ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ. ದೇವರ ವಾಕ್ಯ ಕೇಳುವುದಕ್ಕಾಗಿ ಸಿದ್ಧರಾಗಿದ್ದೀರಾ? ಉತ್ಸಾಹದಿಂದ ನಾನು ಸಿದ್ಧನಾಗಿದ್ದೇನೆ. ದೇವರು ಕೊಟ್ಟ ಸಂದೇಶದೊಂದಿಗೆ ನಿಮ್ಮ ಮುಂದೆ ಬರ್ತಿದ್ದೇನೆ. ನಾವೆಲ್ಲರೂ ಸೇರಿ ದೇವರ ವಾಕ್ಯ ಧ್ಯಾನಿಸೋಣ. ಚಿಕ್ಕ ಪ್ರಾರ್ಥನೆಯೊಂದಿಗೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮ ಮಾತುಗಳು, ನಿಮ್ಮ ವಾಕ್ಯಗಳು ಎಷ್ಟು ಸಾರಿ ಕೇಳಿದ್ರೂ ಕೂಡ ಕರಗದ ಧನನಿಧಿಯಾಗಿದೆ. ಬೊಕ್ಕಸಿನಂತಿರುವ ನಿಮ್ಮ ವಾಕ್ಯಕ್ಕಾಗಿ ವಂದನೆ ದೇವರೇ. ದಿನವೂ ಮನ್ನದ ರೂಪದಲ್ಲಿ ಆಕಾಶದಿಂದ ನಮಗಾಗಿ ಸುರಿಸುತ್ತಾ ಆಧ್ಯಾತ್ಮಿಕವಾಗಿ ತೃಪ್ತಿಗೊಳಿಸುತ್ತಾ ಇದ್ದೀರಿ. ಈ ದಿನ ಮತ್ತೊಂದು ಸಾರಿ ನಮ್ಮೆಲ್ಲರೊಂದಿಗೆ ಮಾತಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಈ ದಿನ ಶುಕ್ರವಾರ ಪ್ರಿಯರೇ. ಉಪವಾಸ ಪ್ರಾರ್ಥನೆ ಇದೆಯಾ ನಿಮ್ಮ ಚರ್ಚ್ನಲ್ಲಿ? ಉಪವಾಸ ಪ್ರಾರ್ಥನೆ ಇಲ್ಲದಿದ್ದರೆ ನಿಮ್ಮ ಪಾಸ್ಟರ್ ಅವರಿಗೆ ಕೇಳಿ ಇಡಬೇಕೆಂದು ಬೇಡಿಕೊಳ್ಳ್ರಿ. ಶುಕ್ರವಾರವಾಗಲಿ ಶನಿವಾರವಾಗಲಿ ನಿಮಗೆ ಅನುಕೂಲವಾಗುವ ಹಾಗೆ ಇಡುವಂತೆ ಕೇಳಿಕೊಳ್ಳ್ರಿ. ಈ ದಿನ ಚರ್ಚಸ್ಗಳಲ್ಲಿ ಪ್ರಾರ್ಥನಾ ಕೂಟಕ್ಕಾಗಿ ವಿಶ್ವಾಸಿಗಳು ಬಹಳ ಕಡಿಮೆಯಾಗ್ತಿದ್ದಾರೆ. ಭಾನುವಾರದಂದು ಹೇಗಾದರೂ ಭಾಗವಹಿಸಬೇಕಂದುಕೊಳ್ತಿದ್ದಾರೆ, ಆದರೆ ಉಪವಾಸ ಪ್ರಾರ್ಥನೆಯ ಪ್ರಾಮುಖ್ಯತೆಯನ್ನು ಅರಿತುಕೊಳ್ತಿಲ್ಲ. ಮುಖ್ಯವಾಗಿ ನಮಗೆ ಯಾವ ಕೊರತೆ ಇಲ್ಲದಿರುವಾಗ, ಯಾವ ರೋಗ ಇಲ್ಲದಿರುವಾಗ, ಯಾವ ಬಾಧೆ ಇಲ್ಲದಿರುವಾಗ, ದೇವರು ನಮಗೆ ಬಹಳವಾಗಿ ಆಶೀರ್ವದಿಸಿದಾಗ, ನಮಗೆ ಬೇಕಾದದೆಲ್ಲ ದೊರಕಿದಾಗ ನಾವು ಪ್ರಾರ್ಥಿಸುವ ಅವಶ್ಯಕತೆ ಏನಿದೆ ಎಂಬುದಾಗಿ ನಿರ್ಲಕ್ಷ್ಯತನ ತೋರಿಸುತ್ತೇವೆ. ಆಮೋಸನ ಪುಸ್ತಕದ 6ನೇ ಅಧ್ಯಾಯದ 1ನೇ ವಚನ ಓದುತ್ತೇನೆ ಕೇಳ್ರಿ. ಅಯ್ಯೋ, ಚಿಯೋನಿನಲ್ಲಿ ನೆಮ್ಮದಿಯಾಗಿರುವವರ ಗತಿಯನ್ನು ಏನೆಂದು ಹೇಳಲಿ? ಚಿಯೋನಿನಲ್ಲಿ ನೆಮ್ಮದಿಯಾಗಿರುವವರ ಗತಿಯನ್ನು ಏನೆಂದು ಹೇಳಲಿ? ಚಿಯೋನ್ ದೇವರ ಪಟ್ಟಣವಾಗಿದೆ. ಚಿಯೋನ್ ದೇವರ ಮಂದಿರವಾಗಿದೆ. ಚಿಯೋನ್ ದೇವರ ಸನ್ನಿಧಿಯಲ್ಲಿರುವಂಥದ್ದಾಗಿದೆ. ದೇವರ ಪರಿವೀಕ್ಷಣೆಯಲ್ಲಿರುವಂಥದ್ದಾಗಿದೆ. ದೇವರ ಕಾವಲು ನಮಗೆ ಸಿಕ್ಕ ನಂತರ, ದೇವರ ಆಶೀರ್ವಾದ ನಾವು ಹೊಂದಿಕೊಂಡ ನಂತರ, ದೇವಾಲಯದಲ್ಲಿ ನಾವು ಆಶೀರ್ವದಿಸಲ್ಪಟ್ಟ ನಂತರ, ದೇವರ ಸಂತೋಷ ಸಮಾಧಾನದಿಂದ ನಾವು ಅಭಿವೃದ್ಧಿಯಾದ ನಂತರ, ನಮಗೆ ಯುದ್ಧಗಳು ನಿಂತೋದ ನಂತರ, ಹೋರಾಟಗಳು ಇಲ್ಲದಿರುವಾಗ ನೆಮ್ಮದಿಯಾದ ಪರಿಸ್ಥಿತಿ ಇರುತ್ತೆ. ದಾವೀದನು ಯುದ್ಧವಾಡಿದಷ್ಟು ಕಾಲವೆಲ್ಲ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದ. ನಂಬಿಕೆಯಿಂದ ದೇವರಿಗೋಸ್ಕರ ಶೂರ ಕಾರ್ಯಗಳನ್ನು ಮಾಡ್ತಾ ಇದ್ದ. ಒಂದು ಹಂತದಲ್ಲಿ ಚಕ್ರವರ್ತಿಯಾಗಿ ಸ್ಥಿರಗೊಂಡ ನಂತರ, ಋತುಕಾಲದಲ್ಲಿ ರಾಜರುಗಳು ಯುದ್ಧಕ್ಕೆ ಹೋಗಬೇಕಾದ ಸಮಯದಲ್ಲಿ ಸೈನ್ಯವನ್ನು ಕಳಿಸಿಕೊಟ್ಟು ಅವನು ಮನೆಯಲ್ಲಿದ್ದುಕೊಂಡು ನಿದ್ದೆ ಮಾಡಿದನಂತೆ. ನಂತರ ಏನಾಯ್ತೆಂದು ಗೊತ್ತಲ್ಲವೇ? ನೋಡಿ ಪ್ರಿಯರೇ, ಯುದ್ಧ ನಡೆಯುತ್ತಿರುವಾಗ, ಅಂದರೆ ಯೆಹೋಶುವನು ಯುದ್ಧ ಮಾಡುವಾಗ ಮೋಶೆ ಕೈಗಳೆತ್ತಿ ಪ್ರಾರ್ಥಿಸಿದ. ಈ ದಿನಗಳಲ್ಲಿ ಪ್ರಾರ್ಥನೆ ಇಲ್ಲ, ಹೋರಾಟವೂ ಇಲ್ಲ. ಸುವಾರ್ತೆ ಪ್ರಕಟಿಸದಿದ್ದರೆ ನನಗೆ ಶ್ರಮೆ ಅಂದಿದ್ದಾನೆ ಪೌಲನು. ನಾವು ಯೇಸುವನ್ನು ಅರಿತುಕೊಂಡ ನಂತರ ಆ ಯೇಸುವಿನ ಶ್ರೇಷ್ಠತೆಯನ್ನು ಇತರರಿಗೆ ಹಂಚಿಕೊಳ್ಳಬೇಕು. ಯೇಸು ನಮ್ಮನ್ನು ಆಶೀರ್ವದಿಸಿದ ನಂತರ ನಮ್ಮ ಸಾಕ್ಷಿ ಇತರರಿಗೆ ಹಂಚಿಕೊಳ್ಳಬೇಕು. ಹಾಗೆ ಮಾಡಲಾರದೆ ನನ್ನ ಅವಶ್ಯಕತೆ ತೀರ್ಹೋಯ್ತು, ನನ್ನ ಬಾಧೆ ತೀರ್ಹೋಯ್ತು ಎಂಬ ನಿರ್ಲಕ್ಷ್ಯತನದಲ್ಲಿರೋದಾದರೆ, ಹಾಗಾದರೆ ನಿಮಗೆ ಶ್ರಮೆಯಂತೆ. ಅಬ್ಬಾ, ಈ ದಿನ ಕ್ರೈಸ್ತರಾಗಿರುವವರನ್ನು ಒಂದು ಸಾರಿ ನೋಡಿ. ನಮ್ಮ ಆಲಯಗಳ ಪರಿಸ್ಥಿತಿ ನೋಡಿರಿ. ಸೇವಕರೆಂದು ಹಾಗೂ ದೈವ ಸೇವಕರೆಂದು ಹೇಳಿಕೊಳ್ಳುವಂಥವರ ಪರಿಸ್ಥಿತಿ ನೋಡ್ರಿ. ಈ ದಿನ ಕ್ರೈಸ್ತರು ಎಂಬುದಾಗಿ ಆ ಹೆಸರು ಇಟ್ಕೊಂಡು, ಎಂತಹ ಹೆಸರಿಟ್ಕೊಂಡು ಎಂತಹ ಹೀನವಾದ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ನೋಡಿರಿ. ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ, ನಿಮ್ಮ ನಿಮಿತ್ತವೇ ತಾನೇ ಅನ್ಯ ಜನರ ಮಧ್ಯದಲ್ಲಿ ನನ್ನ ನಾಮ ದೂಷಣೆಗೆ ಗುರಿಯಾಗ್ತಿದೆ ಎಂದು ವಾಕ್ಯ ಹೇಳಿದಂತೆಯೇ, ದೇವರ ನಾಮ ದೂಷಣೆಗೊಳಗಾಗುತ್ತಿರುವಾಗ ನೀವು ಹಲ್ಲೆಲೂಯ ಅಂತ ಹೇಳಿ ಸುಮ್ಮನೆದ್ದರೆ ಸಾಕಾಗ್ತದೋ? ನಿಮಗೇನೂ ಆಗಿಲ್ಲವೋ ಎನ್ನುವಂತೆ ನಾನು ಚೆನ್ನಾಗಿದ್ದೇನೆ ಅಂದುಕೊಂಡ್ರೆ ಸಾಕಾಗುತ್ತದೋ? ಇಲ್ಲ. ಉಪವಾಸ ಪ್ರಾರ್ಥನೆ ನಾವು ಮಾಡುವಂಥದ್ದು ನಮಗೋಸ್ಕರ ಅಷ್ಟೇ ಅಲ್ಲ, ಇನ್ನು ಅನೇಕರಿಗಾಗಿ ವಿಜ್ಞಾಪನೆ ಮಾಡುವಂಥದ್ದಾಗಿದೆ. ನೆಹೆಮೀಯನ ಪುಸ್ತಕದಲ್ಲಿ ನಾವು ನೋಡುವುದಾದರೆ, ನೆಹೆಮೀಯ ಅರಮನೆಯಲ್ಲಿದ್ದ, ಅರಸನಿಗೆ ಪಾನದಾಯಕನಾಗಿದ್ದ. ಅಂದರೆ ಅವನಿದ್ದ ಅಟ್ಮಾಸ್ಫಿಯರ್ ಹೇಗಿತ್ತು ಎನ್ನುವುದಾದರೆ, ರಾಜನ ಎಲ್ಲಿರ್ತಾನೋ ಅವನು ಅಲ್ಲೇ ಇರ್ತಿದ್ದ. ರಾಜ ಏನು ತಿಂದು ಕುಡಿಯುತ್ತಾ ಇದ್ದನೋ ಅದನ್ನೇ ತಿಂದು ಕುಡಿಯುತ್ತಿದ್ದ. ಅಷ್ಟು ದೊಡ್ಡ ಸ್ಥಾನದಲ್ಲಿದ್ದ. ಯಾವ ಭಯವಿಲ್ಲ, ಯಾವ ಕಷ್ಟ ಇಲ್ಲ, ಯಾವ ನೋವು ಇರಲಿಲ್ಲ. ರಾಜನ ಪಕ್ಕದಲ್ಲಿದ್ದವನು ರಾಜನಂತೆಯೇ ಇದ್ದ. ಅವನಿಗೆ ಯಾವ ಕೊರತೆ ಇರಲಿಲ್ಲ. ಆದರೆ ಅವನಿಗೆ ದೇವ ಪ್ರಜೆಗಳ ಕುರಿತಾದ ಭಾರವಿತ್ತು. ಆ ನೆಹೆಮೀಯ ಯೆರೂಸಲೇಮಿನಲ್ಲಿದ್ದ ತನ್ನ ಪ್ರಜೆಗಳು ಹೇಗಿದ್ದಾರೆ ಎಂದು ತಿಳಿದುಕೊಂಡಾಗ
ಇದೇ ನೆಹೆಮೆಯ 1ನೇ ಅಧ್ಯಾಯ 3ನೇ ವಚನ ನೋಡಿ ಪ್ರಿಯರೇ. ಸೆರೆಯೊಳಗೆ ತಪ್ಪಿಸಿಕೊಂಡು ಆ ಸಂಸ್ಥಾನದಲ್ಲಿ ವಾಸಿಸುತ್ತಿರುವವರು ಮಹಾ ಕಷ್ಟ ನಿಂದನೆಗಳಿಗೆ ಒಳಗಾಗಿದ್ದಾರೆ. ಯೆರೂಸಲೇಮಿನ ಪೌಳಿಗೋಡೆಯು ಕೆಡವಲ್ಪಟ್ಟಿರುತ್ತದೆ, ಅದರ ಬಾಗಿಲುಗಳು ಬೆಂಕಿಯಿಂದ ಸುಡಲ್ಪಟ್ಟಿರುತ್ತವೆ ಎಂದು ಕೇಳಿದನು. ಚೆನ್ನಾಗಿಲ್ಲ ಯೆರೂಸಲೇಮಿನ ಪರಿಸ್ಥಿತಿ. ಚಿಯೋನ್ ಪರ್ವತವು ಕೂಡ ಅಲ್ಲೇ ಯೆರೂಸಲೇಮಿನಲ್ಲಿದೆ. ಅದು ದೇವರ ಪಟ್ಟಣ ಅನಿಸಿಕೊಳ್ಳುತ್ತದೆ. ನಮಗೋಸ್ಕರ ಯೇಸು ಪರಮ ಯೆರೂಸಲೇಮ್ ಸಿದ್ಧಪಡಿಸುತ್ತಿದ್ದಾರೆ ಅನ್ನುತ್ತೇವಲ್ಲವೇ? ಆ ಕಾಲದಲ್ಲಿ ಯೆರೂಸಲೇಮಿನಲ್ಲಿ ಮಾತ್ರ ದೇವರ ಆಲಯವಿತ್ತು. ಆ ದೇವರ ಆಲಯದಲ್ಲಿ ದೇವರ ಸನ್ನಿಧಿ ಹಾಳಾಗಿ ಹೋಯಿತು. ಆ ದೇವರ ಆಲಯದಲ್ಲಿ ಆಚಾರಗಳೇ ಬಹಳ ನಡೆಯುತ್ತಿವೆ, ಆದರೆ ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವ ಪದ್ಧತಿ ಅಲ್ಲಿಲ್ಲ. ಅನ್ಯ ಜನಗಳಿಗೆ ಅವರು ಆಹುತಿಯಾದರು. ಎಲ್ಲ ಬಾಗಿಲುಗಳು ಸುಡಲ್ಪಟ್ಟು ಪಟ್ಟಣದ ಪೌಳಿಗೋಡೆಗಳು ಕೆಡವಿ ಹಾಕಲ್ಪಟ್ಟಿದ್ದವು. ಆಲಯದ ಬಾಗಿಲುಗಳು ಸುಟ್ಟು ಹಾಕಲ್ಪಟ್ಟವು. ಶ್ರಮೆಯಲ್ಲಿದ್ದಾರೆ, ನಿಂದೆಯಲ್ಲಿದ್ದಾರೆ ದೇವರ ಮಕ್ಕಳು ಎಂದು ತಿಳಿದುಕೊಂಡಾಗ, ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ, ನನಗೆ ಯಾವ ಬಾಧೆ ಇಲ್ಲ, ನಾನು ರಾಜನ ಬಳಿಯಲ್ಲಿದ್ದೇನೆ, ಹಾಯಾಗಿದ್ದೇನೆ ಎಂದು ಅಂದ್ಕೊಳ್ಳಬಹುದಿತ್ತು ಪ್ರಿಯರೇ. ಆದರೆ ನಾನು ಈ ವರ್ತಮಾನವನ್ನು ಕೇಳಿದಾಗ ನೆಲದ ಮೇಲೆ ಕೂತುಕೊಂಡು ಅತ್ತೆನು. ಕೆಲವು ದಿವಸಗಳವರೆಗೂ ಶೋಕಿಸುತ್ತಾ ಉಪವಾಸವಾಗಿದ್ದು ಪರಲೋಕದ ದೇವರ ಮುಂದೆ ವಿಜ್ಞಾಪನೆ ಮಾಡುತ್ತಾ ಇದ್ದೇನು. ದೇವ ಪ್ರಜೆಗಳ ಹಿಂಸೆಯ ಕುರಿತು ನಾವು ಕೇಳ್ತಾ ಇರುವಾಗ, ನಮ್ಮ ದೇಶದಲ್ಲಿಯೂ ಅನೇಕ ರಾಜ್ಯಗಳಲ್ಲಿ ಯೇಸುವನ್ನು ನಂಬಿದ್ದಕ್ಕೆ ಅನೇಕರು ಅನೇಕ ಹಿಂಸೆಗಳ ಪಾಲಾಗ್ತಿದ್ದಾರೆ ಪ್ರಿಯರೇ. ದೇವರ ನಿಮಿತ್ತವಾಗಿ ದೈವ ಸೇವಕರು ಅವಮಾನಗಳ ಪಾಲಾಗ್ತಿದ್ದಾರೆ. ಅವರನ್ನು ಭಯಂಕರವಾಗಿ ಬಾಧೆಪಡಿಸ್ತಿದ್ದಾರೆ, ಸೆರೆಮನೆಯೊಳಗೆ ಹಾಕಿಸ್ತಿದ್ದಾರೆ. ಅನೇಕರು ರಕ್ತಸಾಕ್ಷಿಗಳಾಗಿ ಮರಣ ಹೊಂದುತ್ತಿದ್ದಾರೆ. ಈ ವಾರ್ತೆಯೆಲ್ಲ ಕೇಳುವಾಗ ನಾವು ಚೆನ್ನಾಗಿದ್ದೇವೆ, ನಮಗೇನು ತೊಂದರೆ ಇಲ್ಲ ಎಂಬುದಾಗಿ ಭಾವಿಸಿಕೊಳ್ಳದೆ, ಕೆಲವೊಂದು ದೇಶಗಳಲ್ಲಂತೂ ನರಬಲಿಗಳ ಹಾಗೆ ಯೇಸುವನ್ನು ನಂಬಿದವರಿಗೆ ಸಾಮೂಹಿಕವಾಗಿ ಒಂದು ಸಮೂಹವನ್ನೇ ಬಲಿ ಕೊಡ್ತಿದ್ದಾರೆ, ಇಲ್ಲವೇ ಸಂಹರಿಸುತ್ತಿದ್ದಾರೆ ಎಂದು ತಿಳಿದುಕೊಳ್ಳುತ್ತಿರುವಾಗ, ಏಸಯ್ಯ ನಿಮ್ಮ ಕೃಪೆ ತೋರಿಸಿರಿ ಎಂಬುದಾಗಿ ಮೊರೆಯಿಡಬೇಕಾದ ಅವಶ್ಯಕತೆ ನಮ್ಮ ಮೇಲೆ ಇಲ್ಲವೋ? ನಮ್ಮ ಸಭೆ ಚೆನ್ನಾಗಿದೆ, ಪಕ್ಕದವರ ಸಭೆ ಚೆನ್ನಾಗಿಲ್ಲ ಎಂದು ಗೊತ್ತಾದಾಗ ಅದರ ಜವಾಬ್ದಾರಿಕೆ ನಿಮ್ಮ ಮೇಲಿಲ್ಲವೋ? ನಿನ್ನ ಸಭೆ ನನ್ನ ಸಭೆ ಅನ್ನೋದೇನು? ಅದು ಕ್ರಿಸ್ತನು ರಕ್ತ ಕೊಟ್ಟು ಕೊಂಡುಕೊಂಡ ಸಭೆಯಾಗಿದೆ. ಸಾರ್ವತ್ರಿಕ ಸಭೆ ಪ್ರಪಂಚದಾದ್ಯಂತ ಯೇಸುವಿನ ನಾಮದಲ್ಲಿ ನಂಬಿಕೆ ಇಟ್ಟಂಥವರೆಲ್ಲರೂ ನಾವು ಕ್ರಿಸ್ತನ ದೇಹವಾಗಿದ್ದೇವೆ ಎಂದು ಗುರುತಿಸಿ, ದೇಹದ ಅಂಗವಾಗಿರುವ ಕೈಗೆ ಗಾಯವಾದರೆ ದೇಹಕ್ಕೆಲ್ಲ ನೋವಾಗ್ತದಲ್ಲವೋ? ಹಾಗೆಯೇ ದೇವರ ಮಕ್ಕಳಾದ ನಾವು, ಸಭೆ ಎಂಬುದಾಗಿ ಕ್ರೈಸ್ತ ವಿಶ್ವಾಸಿಗಳೆಂದು ಕರೆಯಲ್ಪಟ್ಟವರು ಎಲ್ಲಿದ್ದರೂ ಸಹ, ಎಷ್ಟೇ ಬಾಧೆಯಲ್ಲಿದ್ದರೂ ಸಹ ಅವರಿಗೋಸ್ಕರ ನಾವು ಭಾರದಿಂದ ಪ್ರಾರ್ಥಿಸಬೇಕು. ನೆಹೆಮೆಯನ ಹೃದಯ ಹೇಗಿದೆ ನೋಡಿ. ಅವರಿಗೋಸ್ಕರ ಉಪವಾಸವಿದ್ದು ಕೆಲವು ದಿನಗಳವರೆಗೂ ನೆಲದ ಮೇಲೆ ಕೂತುಕೊಂಡು 1 ಗಂಟೆಯಷ್ಟು ಪ್ರಾರ್ಥಿಸಲಿಲ್ಲ. ಕೆಲವು ದಿನಗಳವರೆಗೂ ದುಃಖದಿಂದ ಉಪವಾಸವಿದ್ದು ಪರಲೋಕ ದೇವರ ಮುಂದೆ ವಿಜ್ಞಾಪನೆ ಮಾಡುತ್ತಾ ಇದ್ದನಂತೆ. ವಿಜ್ಞಾಪನೆಯ ಪ್ರಾರ್ಥನೆ ಬಹಳ ಪ್ರಾಮುಖ್ಯ. ಕೆಲವೊಂದು ಜನ ತಾವಿದ್ದ ಪರಿಸ್ಥಿತಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಲಿಕ್ಕಾಗಲ್ಲ, ಅವರ ಪಕ್ಷದಲ್ಲಿ ನಾವು ಪ್ರಾರ್ಥಿಸಬೇಕು. ಅನಾರೋಗ್ಯದಲ್ಲಿ ಮರಣದ ಹಾಸಿಗೆಯ ಮೇಲೆ ಮಲಗಿದವರು ನರಳಾಡುತ್ತಾರೆ ಹೊರತು ಪ್ರಾರ್ಥಿಸಲಿಕ್ಕಾಗಲ್ಲ. ಅಂಥವರಿಗಾಗಿ ನಾವು ವಿಜ್ಞಾಪನೆ ಮಾಡಬೇಕು. 4 ಗೋಡೆಗಳ ಮಧ್ಯದಲ್ಲಿ ಬಂಧಿಸಲ್ಪಟ್ಟು ಹೊರಗಡೆ ಇರುವವರೊಂದಿಗೆ ಯಾವ ಕಮ್ಯುನಿಕೇಷನ್ ಇಲ್ಲದೆ ಬಳಲುವಂಥವರು, ಅಂಥವರು ಯಾರಿಗೂ ತಮ್ಮ ಗೋಳು ಹೇಳಿಕೊಳ್ಳಲಿಕ್ಕಾಗದೇ ಇರುವುದರಿಂದ ಅಂಥವರಿಗೋಸ್ಕರ ನಾವು ವಿಜ್ಞಾಪನೆ ಮಾಡಬೇಕು. ಪೇತ್ರನನ್ನು ಸೆರೆಮನೆಯೊಳಗೆ ಹಾಕಿಸಿ ಶಿರಛೇದನ ಮಾಡಬೇಕೆಂಬ ಆಲೋಚನೆಯಲ್ಲಿರುವಾಗ ಆ ರಾತ್ರಿ ಇಡೀ ಸಭೆ ಅತ್ಯಾಸಕ್ತಿಯಿಂದ ಪ್ರಾರ್ಥಿಸಿದಾಗ ಎಂತಹ ದೊಡ್ಡ ಅದ್ಭುತ ನಡೆಯಿತು ನೋಡಿ. 3 ಸೆರೆದ್ವಾರಗಳನ್ನು ದಾಟಿ ಪೇತ್ರ ಹೊರಗೆ ಬರ್ತಾನೆ. ಕೇಳಿದ್ರ ಪ್ರಿಯರೇ, ಇದು ಪ್ರಾರ್ಥನೆಯ ಶಕ್ತಿಯಾಗಿದೆ. ಸಭೆ ಪ್ರಾರ್ಥಿಸುವಾಗ ಅದ್ಭುತ ಕಾರ್ಯಗಳು ನಡೆಯುತ್ತವೆ. ವಿಶ್ವಾಸಿಗಳು ಪ್ರಾರ್ಥಿಸುವಾಗ ಪರಿಶುದ್ಧಾತ್ಮ ದೇವರು ಕಾರ್ಯಗಳನ್ನು ಮಾಡುವುದನ್ನು ನೋಡ್ತೇವೆ. ಸೇವಕರು, ದೈವ ಸೇವಕರು ಪ್ರಾರ್ಥಿಸುವುದಾದರೆ ಅದ್ಭುತ ಮಹತ್ಕಾರ್ಯಗಳು ನಡೆಯುತ್ತವೆ. ನೆಹೆಮೆಯ ಒಬ್ಬನಾಗಿ ಕೂತ್ಕೊಳ್ತಾನೆ. ಮೊದಲು ಯಾರೂ ಬರ್ತಿಲ್ಲ, ಯಾರೂ ಪ್ರಾರ್ಥಿಸ್ತಾ ಇಲ್ಲ ಅಂತ ಹೇಳಬೇಡಿ. ಮೊದಲು ನೀವು ಕೂತ್ಕೊಂಡು ಪ್ರಾರ್ಥಿಸಿ. ನಮ್ಮ ಮನೆಯಲ್ಲಿ ಯಾರೂ ಮಾರ್ಪಟ್ಟಿಲ್ಲ ಅಂತ ಹೇಳಬೇಡಿ. ನೀವು ಕೂತ್ಕೊಂಡು ಪ್ರಾರ್ಥಿಸಿರಿ. ಮಾರ್ಪಟ್ಟವರು ನೀವಲ್ಲವೋ? ನೆಹೆಮೆಯನ್ನು ಕೂತ್ಕೊಂಡು ಶೋಕಿಸುತ್ತಾ ಕೆಲವು ದಿವಸಗಳವರೆಗೂ ಪರಲೋಕ ದೇವರ ಮುಂದೆ ವಿಜ್ಞಾಪನೆ ಮಾಡಿದನು. ಹೇಗೆಂದರೆ, ಪರಲೋಕ ದೇವರೇ, ಯೆಹೋವನೇ, ಮಹೋನ್ನತನೇ, ಭಯಂಕರನಾಗಿರುವಂತಹ ದೇವರೇ,
ನಿನ್ನನ್ನು ಪ್ರೀತಿಸಿ ನಿನ್ನ ಆಜ್ಞೆಗಳನ್ನು ಅನುಸರಿಸುವವರಿಗೆ ಮಾಡಿದ ಕೃಪಾ ವಾಗ್ದಾನಗಳನ್ನು ನೆರವೇರಿಸುವವನೇ, ಏನಂತೆ ಕೃಪೆ ಮಾಡಿ ಕಿವಿಗೊಡಬೇಕು, ಕಟಾಕ್ಷಿಸಬೇಕು, ನಿನ್ನ ಸೇವಕನ ಪ್ರಾರ್ಥನೆಯನ್ನು ಲಾಲಿಸಬೇಕು. ನಾನು ಈಗ ಹಗಲಿರುಳು ನಿನ್ನ ಸನ್ನಿಧಿಯಲ್ಲಿ ನಿನ್ನ ಸೇವಕರಾದ ಇಸ್ರಾಯೇಲರಿಗೋಸ್ಕರ ಮಾಡುವ ಪ್ರಾರ್ಥನೆಯನ್ನು ಅಂಗೀಕರಿಸು ಅನ್ನುತ್ತಾನೆ. ಮೊದಲನೇದಾಗಿ ಎಂತಹ ದೊಡ್ಡ ದೇವರಿಗೆ ನಾವು ಬೇಡಿಕೊಳ್ತಿದ್ದೇವೆ ಎಂದು ಗೊತ್ತಾದಾಗ ಅಷ್ಟೇ ದೊಡ್ಡ ನಂಬಿಕೆಯಿಂದ ಆ ದೇವರಿಗೆ ಬೇಡಿಕೊಳ್ತೇವೆ. ಇಲ್ಲಿ ಹೇಳ್ತಾನೆ, ಪರಲೋಕದ ದೇವರೇ ಎಂಬುದಾಗಿ. ದೇವರೇ, ನಿನ್ನನ್ನು ಪ್ರೀತಿಸಿ ನಿನ್ನ ಆಜ್ಞೆಗಳನ್ನು ಅನುಸರಿಸಿ ನಡೆಯುವವರಿಗೆ ನೀನು ಕಟಾಕ್ಷಿಸುವವನಾಗಿದ್ದೀ. ನಿಮ್ಮ ಕೃಪಾ ವಾಗ್ದಾನ ನೆರವೇರಿಸುವಾತನಾಗಿದ್ದೀರಿ. ನೀವು ಕಟಾಕ್ಷಿಸುವಾತನಾಗಿದ್ದೀರಿ. ನಿಮ್ಮ ಸನ್ನಿಧಿಯಲ್ಲಿ ಹಗಲಿರುಳು ಪ್ರಾರ್ಥಿಸುತ್ತೇನೆ ಅನ್ನುತ್ತಾನೆ. ಎಂತಹ ಪ್ರಾರ್ಥನೆ ಮಾಡಿದ ನೋಡಿ. ನಿನ್ನ ಸನ್ನಿಧಿಯಲ್ಲಿ ಹಗಲಿರುಳು ಮಾಡುವ ಪ್ರಾರ್ಥನೆಯನ್ನು ಅಂಗೀಕರಿಸು. ಅವರು ನಿನಗೆ ವಿರುದ್ಧವಾಗಿ ಮಾಡಿದ ಪಾಪಗಳನ್ನು ಅರಿಕೆ ಮಾಡುತ್ತಾ, ನಾನು ಒಪ್ಪಿಕೊಳ್ಳುತ್ತೇನೆ, ನಾನು ಪಾಪ ಮಾಡಿಲ್ಲ ಅಂತ ಹೇಳಿ ಸುಮ್ಮನೆ ಇರಬೇಡಿ. ನಿಮ್ಮ ಮಕ್ಕಳು ಪಾಪ ಮಾಡುವಾಗ ಅದು ನೀವು ಮಾಡಿದಂತೆ ಅಲ್ಲವೋ? ನಾನೇನ್ ಮಾಡ್ಲಿ, ನನ್ನ ಮಕ್ಕಳು ತಪ್ಪು ಮಾಡಿದ್ರೆ ಎಂದು ಹೇಳಬೇಡಿ ಪ್ರಿಯರೇ. ನಿಮ್ಮ ಮಕ್ಕಳು ತಪ್ಪು ಮಾಡಿದ್ರೆ ನೀವು ಒಪ್ಪಿಕೊಂಡು ಪ್ರಾರ್ಥಿಸಿರಿ, ಶಾಪ ಅವರ ಮೇಲೆ ಬರದಂತೆ ಅಳಿಸಿ ಹಾಕಲ್ಪಡುತ್ತೆ. ನಿಮ್ಮ ಗಂಡ ಪಾಪ ಮಾಡಿದ್ರೆ ನೀವು ಪಶ್ಚಾತ್ತಾಪ ಪಡೀರಿ. ದೇವರೇ, ಈ ದೋಷ ನನ್ನದೆಂದು ಪರಿಗಣಿಸಿರಿ. ಆ ದಿನ ಅಬಿಗೈಲಳು ಹೇಗೆ ದೇವರಿಗೆ ಮೊರೆಯಿಟ್ಟಳೋ, ನಿಮ್ಮ ಗಂಡನಿಗೋಸ್ಕರ ನೀವು ಪ್ರಾರ್ಥನೆ ಮಾಡಿರಿ. ನೀವು ಪ್ರಾರ್ಥಿಸಿ ನಿಮ್ಮ ಕುಟುಂಬವನ್ನು ಕಟ್ಟಿಕೊಳ್ಳಬಹುದು. ಅವಿಶ್ವಾಸಿಗಳಿಗೋಸ್ಕರವೂ ಕೂಡ ನಾವು ಪ್ರಾರ್ಥಿಸಬೇಕು. ಅವರಿಗೋಸ್ಕರ ನಾವು ವಿಜ್ಞಾಪನೆ ಮಾಡಬೇಕು. ಅವರ ಪಾಪಗಳನ್ನು ನಾನು ಒಪ್ಪಿಕೊಳ್ತೇನೆ ಅನ್ನುತ್ತಾನೆ ನೆಹೆಮೀಯ. ವಿಜ್ಞಾಪನೆ ಪ್ರಾರ್ಥನೆ ಏನಾಗಿದೆ ಗೊತ್ತಾ? ಒಬ್ಬ ವ್ಯಕ್ತಿಯನ್ನು ನೀವು, ಅಂದರೆ ಆ ವ್ಯಕ್ತಿಯ ಸ್ಥಾನದಲ್ಲಿ ನಿಮ್ಮನ್ನು ನೀವಿಟ್ಟುಕೊಂಡು ಪ್ರಾರ್ಥನೆ ಮಾಡುವಂಥದ್ದೇ ವಿಜ್ಞಾಪನೆಯಾಗಿದೆ. ಏನೋ ಆ ಕಡೆ ತೋರಿಸಿ ಪ್ರಾರ್ಥಿಸೋದಲ್ಲ. ಆ ವ್ಯಕ್ತಿ ನಾನೇ ನಿಮ್ಮ ಮುಂದೆ ಪಾಪ ಮಾಡಿದ್ದೇನೆ, ನಾನೇ ನಿಮಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ, ನಾನೇ ಎನ್ನುವ ರೀತಿಯಲ್ಲಿ ನೀವು ಜನರ ಪಕ್ಷದಲ್ಲಿ ಪಾಪ ಒಪ್ಪಿಕೊಳ್ಳುವುದಾದರೆ ನಿಮ್ಮ ನಿಮಿತ್ತವಾಗಿ ದೇವರವರನ್ನು ಕ್ಷಮಿಸ್ತಾರೆ. ಆ ದಿನ ಸ್ತೆಫನನು ರಕ್ತಸಾಕ್ಷಿಯಾಗಿ ಮರಣ ಹೊಂದುತ್ತಿರುವ ಸಮಯದಲ್ಲಿಯೂ ಕೂಡ, ಯೇಸುವೇ, ಈ ದೋಷ ಇವರ ಮೇಲೆ ಹೊರಿಸಬೇಡ ಎಂದು ಅವರ ಪಕ್ಷದಲ್ಲಿ ಪ್ರಾರ್ಥಿಸಿರೋದ್ರಿಂದಲೇ ಆ ಶಾಪಕ್ಕೆ ಗುರಿಯಾದ ಸೌಲನು ಆ ಪ್ರಾರ್ಥನೆಯಿಂದಲೇ ಪೌಲನಾಗಿ ಮಾರ್ಪಟ್ಟು ದೊಡ್ಡ ಸೇವಕನಾದನು. ಈ ವಿಷಯ ನಮಗೆ ಗೊತ್ತಲ್ಲವೇ? ಅದಕ್ಕೆ ನಾವು ಇತರರಿಗೋಸ್ಕರ ವಿಜ್ಞಾಪನೆ ಮಾಡಬೇಕು. ನಾನು ಅವರ ಪಾಪಗಳನ್ನು ಒಪ್ಪಿಕೊಳ್ತೇನೆ, ನಾನು ನನ್ನ ಪೂರ್ವಿಕರು ಆ ಪಾಪಗಳಲ್ಲಿ ಪಾಲುಗಾರರಾಗಿದ್ದೇವೆ ಎಂದು ಒಪ್ಪಿಕೊಳ್ತೇನೆ, ನನ್ನ ಪಾಪಗಳನ್ನು ನನ್ನ ಪೂರ್ವಿಕರ ಪಾಪಗಳನ್ನು ಒಪ್ಪಿಕೊಳ್ತೇನೆ ಅನ್ನುತ್ತಾನೆ. ಅದಕ್ಕಾಗಿಯೇ ನಿಮ್ಮ ಚರ್ಚಸ್ಗಳಲ್ಲಿ ನಡೆಯುವ ಉಪವಾಸ ಪ್ರಾರ್ಥನೆಗೆ ಹೋಗಿರಿ. ಆ ಪ್ರಾರ್ಥನೆಯಲ್ಲಿ ಜೊತೆ ವಿಶ್ವಾಸಿಗಳೊಂದಿಗೆ ಸೇರಿ ಪ್ರಾರ್ಥಿಸಿರಿ. ಆ ಒಂದು ಸಭೆಯಲ್ಲಿ ನಡೆಯುವ ಉಪವಾಸ ಪ್ರಾರ್ಥನೆಯಲ್ಲಿ ಏಕ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿರಿ. ವಿಜ್ಞಾಪನೆ ಕೂಡ ಮಾಡಿರಿ. ಅನೇಕ ಜನರು ಸೈತಾನನ ಬಂಧನದಿಂದ ಬಿಡುಗಡೆಯಾಗುವಂತೆ, ರೋಗಗಳಲ್ಲಿ ಬಾಧೆಗಳಲ್ಲಿದ್ದಂಥವರಿಗೋಸ್ಕರ ವಿಜ್ಞಾಪನೆ ಮಾಡುವಾಗ ಪ್ರಾರ್ಥನೆ ಶಕ್ತಿಯ ಮುಖಾಂತರ ಅನೇಕ ಅದ್ಭುತ ಕಾರ್ಯ ದೇವರು ಮಾಡ್ತಾರೆ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಮತ್ತೊಂದು ಸಾರಿ ನಿಮ್ಮ ಪಾದ ಸನ್ನಿಧಿಗೆ ಸೇರಿ ಬಂದಿದ್ದೇವೆ. ದೇವರೇ, ನಾವು ಎಂದಿಗೂ ನಿರ್ಲಕ್ಷ್ಯರಾಗಿ ಅಲಕ್ಷ್ಯರಾಗಿ ಪ್ರಾರ್ಥನೆ ಮಾಡುವ ವಿಷಯದಲ್ಲಿ ಇರಬಾರದು. ಆ ರೀತಿ ನಿರ್ಲಕ್ಷ್ಯರಾಗಿರುವವರನ್ನು ಕನಿಕರಿಸಿರಿ ದೇವರೇ. ಪ್ರಾರ್ಥನೆ ಪ್ರಾಮುಖ್ಯವಾಗಿದೆ ಎಂದು ಪರಿಗಣಿಸಿ, ವಿಜ್ಞಾಪನೆ ಪ್ರಾರ್ಥನೆ ಮತ್ತಷ್ಟು ಹೆಚ್ಚಾಗಿ ಅಂತ್ಯಕಾಲದಲ್ಲಿ ಎಷ್ಟು ಪ್ರಾಮುಖ್ಯವಾಗಿದೆ ಎಂದು ಗುರುತಿಸಿ ದೇವರೇ, ನಮ್ಮ ಸುತ್ತಲಿರುವ ಜನರು ನಿಮಗೆ ಬಾಧೆ, ನಿಮ್ಮ ಹೃದಯಕ್ಕೆ ನೋವುಂಟು ಮಾಡುವಂಥವರನ್ನು, ನಿಮ್ಮನ್ನು ದುಃಖಪಡಿಸಿ ನಿಮ್ಮ ನಾಮಕ್ಕೆ ಅವಮಾನ ತರುವಂತಹ ಜನರನ್ನು ನೋಡುವಾಗ ಅವರ ಪಕ್ಷದಲ್ಲಿ ಅವರ ಪರವಾಗಿ ನಾವು ವಿಜ್ಞಾಪನೆ ಮಾಡುವ ಹಾಗೆ ನಿಮ್ಮ ಅದ್ಭುತವಾದ ಉತ್ತರವನ್ನು ಹೊಂದಿಕೊಂಡು ನಾವು ಮತ್ತು ಅವರು ಕ್ಷಮಿಸಲ್ಪಟ್ಟವರಾಗಿ ಪ್ರತಿ ಅಪಾಯ ಕೇಡಿನಿಂದ ತಪ್ಪಿಸಲ್ಪಡುವ ಹಾಗೆ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ, ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟಿರುವ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನಿಮ್ಮ ಪಕ್ಷದಲ್ಲಿ ನಾವು ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ತಪ್ಪದೆ ದೇವರು ನಮಗೆ ಅದ್ಭುತವಾದಂತಹ ಉತ್ತರ ಕೊಡ್ತಾರೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ನಾವು ಭೇಟಿಯಾಗೋಣ. ಈ ದಿನ ಶುಕ್ರವಾರದ ಉಪವಾಸ ಪ್ರಾರ್ಥನೆಯಲ್ಲಿ ತಪ್ಪದೆ ಪಾಲ್ಗೊಳ್ಳಿರಿ ಹಾಗೂ ವಿಜ್ಞಾಪನೆ ಮಾಡುವವರಾಗಿರಿ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.